ಪರಪ್ಪನ ಅಗ್ರಹಾರದ ಜೈಲಿನ ವಿಚಾರದಲ್ಲಿ ಆಗಾಗ ರಾಜಾತಿಥ್ಯದ ಪ್ರಕರಣಗಳು ಹೊರಬರ್ತಾನೆ ಇರುತ್ತೆ. ಇದೆಲ್ಲವನ್ನೂ ಕೂಡ ನೋಡಿದಾಗ ಕಟ್ಟಕಡೆಯದಾಗಿ ಕಾಡುವಂತಹ ಪ್ರಶ್ನೆ, ಇದು ಪರಪ್ಪನ ಅಗ್ರಹಾರದ ಜೈಲು ಅಥವಾ ರಾಜಾತಿಥ್ಯವನ್ನು ಕೊಡೋದಕ್ಕಂತಲೇ ಸರ್ಕಾರ ರೆಡಿ ಮಾಡಿರುವಂತಹ ಅತಿಥಿ ಗೃಹನೋ ಅನ್ನೋದು ಡೌಟು. ಮತ್ತೊಂದು ರಾಜಾತಿಥ್ಯದ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಉದ್ಯಮಿಗೆ ಜೈಲಿನಿಂದಲೇ ಡ್ರಗ್ ಪೆಡ್ಲರ್ ಬೆದರಿಕೆಯನ್ನು ಹಾಕಿದಾನಂತೆ. ತಮಿಳುನಾಡಿನ ಉದ್ಯಮಿ ಸ್ಟೋನಿ ಆಂಟೋನಿ ಕೊಲೆ ಬೆದರಿಕೆ, ಕರೆ ಮಾಡಿ ಕೋಟಿ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾಹಿತಿಯನ್ನ ಉದ್ಯಮಿ ಸ್ಟೋನಿ ಆಂಟೋನಿ ಹಂಚಿಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಏನಾಗ್ತಾ ಇದೆ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೊಬೈಲ್ ಸಿಗ್ತಾ ಇದೆ, ನೆಟ್ವರ್ಕ್ ಸಿಗ್ತಾ ಇದೆ, ಏರ್ಬಡ್ಸು, ಫೋನು ಎಲ್ಲವೂ ಕೂಡ ಸಿಗ್ತಾ ಇದೆ. ಇನ್ನು ಬೆದರಿಕೆ ಹಾಕದೆ ಇನ್ನೇನು ಮಾಡ್ತಾರೆ ಅಂಥೇಳಿ. ಅದಾದಮೇಲೆ ಇದು ಪರಿವರ್ತನಾ ಕೇಂದ್ರವಾಗಿ ಉಳಿದಿಲ್ಲ, ಅಲ್ಲಿಂದಲೇ ಡೀಲ್ ಕುದುರಿಸುವಂತಹ ಅಡ್ಡೆಯ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. My name is Tony Anthony and I live in Tamil Nadu. It's a place called Masanagudi in Nilgiris district. Actually, by morning by about 8:30 today, I received a call, a WhatsApp call from one guy called Alex Chandi, who is supposed to be in Bangalore Parappana Agrahara Central Jail. He has been arrested on various charges like rape, blackmailing, drug peddling, extortion, and so many other things. He has been inside for about almost 1 month, and he has somehow managed to make calls to different numbers. He has been calling me today and giving me messages in WhatsApp, threatening me and my family to kill me and my family members, and to put me in jail, and so many other things. I don't understand what makes him say all this and what is his problem with. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಜೈಲು ಅಂದರೆ ಜನರಿಗೆ ಒಂದು ಕಲ್ಪನೆ ಇದೆ, 4 ಗೋಡೆ, ತುಂಬ ಸ್ಟ್ರಿಕ್ಟು, ಸೆಲ್ ಇರುತ್ತೆ, ತಟ್ಟೆ ಲೋಟ ಬಿಟ್ಟು ಅಲ್ಲಿ ಏನೂ ಸಿಗಲ್ಲ ಅಂಥೇಳಿ. ಬಟ್ ಇಲ್ಲಿ ಮೊಬೈಲ್ ಸಿಗ್ತಾ ಇದೆ, ಜೈಲಿನ ಒಳಗಡೆನೆ ಬ್ಲ್ಯಾಕ್ ಮೇಲ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈ ಪುರುಷಾರ್ಥಕ್ಕೆ ಜೈಲು ಅಂತ ಯಾಕೆ ಬೇಕು? ಈ ಕೈದಿಗಳನ್ನು, ಸಜಾ ಕೈದಿಗಳನ್ನು ನೋಡ್ಕೊಳ್ಳೋದಕ್ಕೆ ಸಿಬ್ಬಂದಿಗಳು ಅಂಥೇಳಿ ಯಾಕೆ ಬೇಕು ಅಂಥೇಳಿ? ಖಂಡಿತವಾಗ್ಲೂ ಪ್ರೇಮ್, ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿದೆ ಒಂದು ರೀತಿ ರೆಸಾರ್ಟ್ ಆಗಿ ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥ ಅನುಮಾನಗಳು ಬಹಳ ದಟ್ಟವಾಗಿ ಕಾಡ್ತಾ ಇರುವಂಥದ್ದಕ್ಕೆ ಪೂರಕವಾದಂಥ ಒಂದಷ್ಟು ವಿಡಿಯೋಗಳು ಮತ್ತು ಅವರ ರಾಜಾತಿಥ್ಯದ ವಿಡಿಯೋಗಳು ಬರ್ತಿರೋವಂಥದ್ದನ್ನು ನೋಡಿದ್ರೆ ಅಲ್ಲಿ ಯಾವುದೇ ರೀತಿಯ ಮನಪರಿವರ್ತನೆ ಆಗುವಂಥ ರೀತಿಯಲ್ಲಿ ಇಲ್ಲ ವ್ಯವಸ್ಥೆ ಅನ್ನುವಂಥದ್ದು ಬಹಳ ಜಗಜ್ಜಾಹೀರಾತು ಆಗ್ತಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜೈಲಿನ ಸುತ್ತಮುತ್ತ ಜನರು ಆ ಜೈಲಿನಿಂದ ಸಮಸ್ಯೆಯನ್ನು ಎದುರಿಸುವಂಥ ವ್ಯವಸ್ಥೆ ಆಗ್ತಾ ಇದೆ ಹೊರತು ಅದರ ಒಳಗಡೆ ಇರುವಂಥ ಕೈದಿಗಳು ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಿಲ್ಲ ಅನ್ನುವಂಥದ್ದು ಈ ವಿಡಿಯೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇತ್ತೀಚೆಗೆ ರೇಪಿಸ್ಟ್ ಉಮೇಶ್ ಮತ್ತೆ ಗೋಲ್ಡ್ ಸ್ಮಗ್ಲರ್ ಆಗಿರುವಂಥ ತರುಣ್ ಅವರಿಗೆ ರಾಜಾತಿಥ್ಯವನ್ನು ಕೊಟ್ಟಿರುವಂಥದ್ದು ಮತ್ತು ಉಗ್ರ ಒಬ್ಬನಿಗೆ ಅದೇ ರೀತಿಯಾಗಿ ಐಷಾರಾಮಿ ಜೀವನ ನಡೆಸಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂಥ ವಿಡಿಯೋಗಳನ್ನು ನೋಡಿದರೆ ಎಲ್ಲ ಒಂದು ಕಡೆ ಇದು ಪರಪ್ಪನ ಅಗ್ರಹಾರ ಜೈಲು ರೆಸಾರ್ಟ್ ಆಗಿ ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಇತ್ತೀಚೆಗಷ್ಟೇ ಈ ಎಲ್ಲ ಬೆಳವಣಿಗೆ ಆದ ಬಳಿಕ ತಮಿಳುನಾಡು ಉದ್ಯಮಿಗೊಬ್ಬ ಡ್ರಗ್ಸ್ ಪೆಡ್ಲರ್ ಕರೆ ಮಾಡಿ ಕೋಟಿ ಕೋಟಿ ಹಣಕ್ಕೆ ಡಿಮಾಂಡ್ ಮಾಡಿ ಬೆದರಿಕೆಯನ್ನು ಹಾಕಿರುವಂಥ ಒಂದು ವಿಚಾರವೂ ಕೂಡ ಈಗ ಬೆಳಕಿಗೆ ಬರುವಂತಿರೋದು. ಅಲ್ಲಿಂದ ಆಗ್ತಿರುವಂಥ ಸಮಸ್ಯೆ ಬಗ್ಗೆ ಸ್ವತಃ ತಮಿಳುನಾಡಿನ ಆಂಟೋನಿ ಅನ್ನುವಂಥ ಒಬ್ಬ ಉದ್ಯಮಿ ತನಗಾಗ್ತಿರುವಂಥ ಸಮಸ್ಯೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿರುವಂಥದ್ದನ್ನು ಕೂಡ ನೋಡ್ತಿರುವಂಥದ್ದು. ಮಮತಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗೇಶ್.